ಎಷ್ಟೇ ಕೆಲಸ ಮಾಡಿದ್ರೆ ಬರೀ ಅತ್ತೆಮ್ಮ ನನ್ನ ಬೈಯೋದೇ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಏನು? ಅತ್ತೆಮ್ಮ ಅತ್ತೆಮ್ಮ ಅಡುಗೆ ಮಾಡ್ಬೇಕಂತ ಅನ್ಕೊನೆ ಮಾವಯ್ಯ ಅಲ್ಲಿ ಅವ್ರದ್ದು ಯಾರ್ದೋ ಮನೆ ಇದೇನೋ ಓಪನಿಂಗ್ ಏನೋ ಇತ್ತಂತ, ಏನೋ ಫಂಕ್ಷನ್ ಇತ್ತಂತ, ಅವ್ರ ಅಲ್ಲಿ ಅಡುಗೆ ಉಳಿದಿತ್ತಂತ, ಅದಕ್ಕೆ ವೈಭ ಅಂದ್ರಂತ. ಅದಕ್ಕೆ ಮಾವಯ್ಯ ತೊಗೊಂಡು ಬರಕ್ಕೆ ಹೋದ. ನಾನು ಅನ್ನ ಸಾಂಬಾರು ಮಾಡ್ಬೇಕನ್ನೇ, ಮತ್ತು ಅವ್ರು ತೊಗೊಂಬರ್ತಾನಂದ್ರಲ್ಲ, ಅದಕ್ಕೆ ಮಾಡಲಿಲ್ಲ ಅತ್ತೆಮ್ಮ. ನಿಮಗೇನಾರ ಬೇಕನ್ನ ಚಾ ಅದು ಏನಾರ ಮಾಡ್ಕೊಡ್ಲೇನತ್ತೆಮ್ಮ? ಹಳೆ ಮುಳ ಅಲ್ಲಿ ಮಲ್ಲ ಮಿಟ್ಟ ನೋಡು, ಇಲ್ಲ ಜಂಡು ಬೊಂಬರ ಯಾವ್ದಾವಂತಂದು ಹಚ್ಚಿ ಒಂದಿಟ್ಟು ತಿಕ್ಕ ಬಾರ, ನಿನ್ನ ಕೈ ಸೌದೌಲಿ ಯವ್ವ. ನನ್ನ ನಡ ಇಷ್ಟು ನುಸಾಕತತಿ, ನಾನು ಯಾವ ಒಂದು ದಾದು ಮಾಡವಿಲ್ಲ ನೋಡು. ಆ ನಾಗ್ಯ ಅಕ್ಕ 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 ಅಂತಾನು, ಇಂಥದ್ರಾಗ ಈ ಪತ್ತೇನ ಇಲ್ಲ, ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನೋ ನಡ ಅವನ ಮನಗಣ್ಣು ಸಾಕತಿ. ನೀನು ಅದು ಮಲ್ಲಮ್ಮ ಎಲ್ಲ ಇಟ್ಟಾನು ನಿಮ್ಮ ಅದು ಸಿಕ್ಕರ ಹಂಗೆ ಸಿಗದಿದ್ರೆ ಜಂಡು ಬೊಂಬರ ತಗೊಂಡ ನನ್ನ ನಡಕ ತಿಕ್ಕಿ ಬಾ. ಸರಿ ಅತ್ತೆಮ್ಮ. ಅದು ಹೆಂಗೈತಮ್ಮ ಮಲ್ಲಮ್ಮ? ಅದ್ರ ಮ್ಯಾಗ ಏನಾರ ಹೆಸರಿದ್ದು ನಿಮಗೆ ಗೊತ್ತೈತನ? ಅದ್ರ ಮ್ಯಾಲ ಕೊಟ್ಟಿರ್ತಾರೆ ನೋಡಿ ಚಿತ್ರಗಳು, ಮನಕೈ ನೋವು ಆದಾಗ ಹಚ್ಕೊಳ್ಳೋದು, ಮನಕಾಲು ನೋವು ಸಾಕತ್ರ ಹಚ್ಕೊಳ್ಳೋದು, ನಡಾನು ಸಾಕತ್ರ ಹಚ್ಕೊಳ್ಳೋದು ಅಂತ ಕೆಸ ಚಿತ್ರಗಳು ಕೊಟ್ಟಿರ್ತಾರೆ ನೋಡು. ಅದನ್ನ ನೋಡಿ ಕ್ಯಾಸ ಹಚ್ಚ ಬಾ ನನಗೆ. ನೋಡ್ತೇನತ್ತಮ್ಮ. ಇಲ್ಲ ಇದ್ದಂಗಿಲ್ಲ, ಆ ಕಡೆ ನೋಡ್ತೀನಿ. ಅಯ್ಯೋ ಇಲ್ಲೂ ಇಲ್ಲಲ್ಲ, ಇಲ್ಲೂ ಇಲ್ಲ. ಆ ಕಡೆ ಏನಾರ ಐತನ? ಸಿಕ್ತೋ ಇಲ್ಲೋರ ಅದನ್ನ ಒಂದು ತಾಸು ಹುಡ್ಕೊಂಡ ನಿಂತೇವ. ಅದು ಸಿಗ್ತಿದ್ರೆ ಜಂಡು ಬಾಂಬರ ತೊಗೊಂಬಂದು ಬಡಿ. ಸರಿ ಅತ್ತೆಮ್ಮ. ಆ ಕಡೆ ಒಂಚೂರು ನೋಡ್ಬೇಕನ್ನಿ ಅತ್ತೆಮ್ಮ. ನೋಡ್ರಿ ಬೈದ ಬೈಯತ್ತಾಳ, ಸಿಗ್ತದೋ ಇಲ್ಲೋ. ಏ ಪ್ರೀತಿ ಸಿಕ್ತನ್ಲೇ ಪಿರ್ರಿ. ಹುಡ್ಕಾತನತ್ತಮ್ಮ. ಸಿಗ್ತತಿ. ಈ ಕಡೆ ಇಟ್ಟು ನೋಡ್ತಾನೆ, ಸಿಕ್ತಂದ್ರೆ ಹಚ್ತಾನತ್ತಮ್ಮ. ತಡಿಯತ್ತಮ್ಮ 2 ನಿಮಿಷ. ಹಪ್ಪ ಇಲ್ಲೇ ಐತೆ ನೋಡು, ನಾನು ಆ ಕಡೆ ಎಲ್ಲ ಹುಡ್ಕಾಡೀನಿ. ಸಿಕ್ತತ್ತಮ್ಮ, ಸಿಕ್ತು. ತೊಗೊಂಬಂದು ಹಚ್ಚ ಬಾಯನ. ಏನು ಅದನ್ನ ನೋಡ್ಕೊಂತ ನಿಂತು ಸಿಕ್ತತ್ತ ಅಂತ ಹೇಳಿ ಕುಂತ ಕಸ ಒಂದು ಸ್ವಲ್ಪ ಬೆನ್ನಿಗೆ ಎಲ್ಲ ಹಚ್ಚಿ ಗಸ 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 ತಿಕ್ಕ ಕಡೆ. ಅತ್ತೆಮ್ಮ ಬೈಯೋ ಕರ್ತಕ್ಕ ಅಂಜಿ ಈ ಜಲ್ದಿ ಸಿಗೋದೇ ಇಲ್ಲ, ಎಲ್ಲ ಲೇಟ್ ಆಗ್ತತಿ. ಹಚ್ಚತ್ತನತ್ತೆಮ್ಮ, ಸುಮ್ಮ ಮಕ್ಕೋ ಇನ್ ಮ್ಯಾಲ. ಈ ಬಿಡಾಡಿ ತಂದ ಕಾಸ ನನಗೆ ಸುಮ್ಮ ಮಕ್ಕೋ ಅಂತೀಯನ? ಬಾಯಿ ಮುಚ್ಕೊಂಡು ಮಕ್ಕೋ ಅನ್ಸತ್ತಾಳ ನನಗೆ. ಹಚ್ಚ ಮೊದಲು. ಭಾಷೆನೇ ಅದ್ದಿ. ಇವಾಗ ಹೆಂಗೆ ಅನ್ಸತ್ತಮ್ಮ? ಹಚ್ಚಾನ ಆರಾಮ ಅನ್ಸಕತ್ತನ? ಯವ್ವ ಈಗ ಆರಾಮ ಅನ್ಸಾಕೈತಿ ನೋಡಿ ಯವ್ವ. ಪ್ರೀತಿ ಇಷ್ಟೋತನ ಏನು ನುಸಾತಿತ್ತ ಯವ್ವ, ಅಂತ ಪರಿ ನುಸಾತಿತ್ತು. ನುಸುಕ್ ಕಡ್ತಕ್ಕೆ ಏನು ಮಾಡ್ಲು ಅನ್ನೋಂಗಾಗಿತ್ತು ನೋಡಿಯವ್ವ. ಆ ಗಿರ್ಜಿ ಮನೆಗೆ ಹೊಂಟಿದ್ನೆ, ಕಾಲು ಜರ ಬಿದ್ದುಬಿಟ್ಟು ನೋಡಿವ. ಅಯ್ಯೋ ನಿನ್ನ ಪುಣ್ಯ ಬರಲೇ ಯವ್ವ ತಾಯಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ನೋಡಿ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಂದೆ ತಾಯಿ ಇಲ್ಲದ ಆ ಥರ ಯಾವ ರೀತಿ ಬರ್ತಾ ಇದೆ ಅಂತ ಕೂಡ ತಿಳಿಸಿ. ಸ್ವಲ್ಪ ಕೆಮ್ಮು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ನಡಕ್ಕೆ ವಿಡಿಯೋದಲ್ಲಿ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಅದನ್ನು ಕಟ್ ಮಾಡಬೇಕು ಅಂತ ಅನ್ಕೋತೀನಿ, ಎಡಿಟ್ ಮಾಡಬೇಕಾದ್ರೆ ಮರ್ತೇ ಬಿಡ್ತೀನಿ, ಹಾಗೆ ಎಡಿಟ್ ಮಾಡಿಬಿಟ್ಟಿರ್ತೀನಿ. ಸೊ ಅಂದರೆ ಅದನ್ನು ಎಡಿಟಿಂಗ್ ಇಟ್ಟು ನಾನು ಅಡುಗೆ ಗಿಡಿಗೆ ಎಲ್ಲ ಮಾಡ್ತಿರ್ತಾನಲ್ಲ, ಹಾಗಾಗಿ ಅದನ್ನು ನಾನು ಮರ್ತೇ ಬಿಟ್ಟಿರ್ತೀನಿ. ಪ್ಲೀಸ್ ಸ್ವಲ್ಪ ಕೆಮ್ಮೋದು ಏನಾದರೂ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಲತಾಯಿ ನಿತ್ಯ ಜೀವನದ ಕತೆ ಇದೆಯಲ್ಲ, ಅದು ನಿಜ ಜೀವನದಲ್ಲಿ ನಡೆದಿರೋಂಥ ಒಂದು ಕತೆ. ಪ್ಲೀಸ್ ಅದನ್ನು ಎಲ್ಲರೂ ನೋಡಿ, ಅದು ಯಾವ ರೀತಿ ಇದೆ. ಪಾಪ ಕವಿತಾಗೆ ಯಾವ ರೀತಿ ಅವರ ಮಲತಾಯಿ ಮತ್ತು ಅವರ ತಾಯಿ ಯಾವ ರೀತಿ ಅವ್ರಿಗೆ ಕಷ್ಟ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಿ. ಆ ವಿಡಿಯೋಗೂ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅಂದರೆ ನೀವು ಆ ವಿಡಿಯೋನ ನೋಡಿದ್ರೆ ಅಯ್ಯೋ ನನ್ನ ಒಂದು ಕಥೆನೇ ಇಷ್ಟು ಜನ ಎಲ್ಲ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಓಕೆನಾ? ಪ್ಲೀಸ್ ಎಲ್ಲರೂ ಒಂದೇ ಕೇಳ್ಕೊಳ್ಳೋದು, ಜಾಸ್ತಿ ವ್ಯೂಸ್ ಬರಲಿ. ನಾನು ಇಷ್ಟು ಕಷ್ಟಪಟ್ಕೊಂಡು ಆರಾಮಿಲ್ಲ ಅಂದ್ರೂ ವರ್ಕ್ ಹಾಕ್ತಾ ನಿಮಗೋಸ್ಕರ ವಿಡಿಯೋ ಮಾಡಿ ಬೆಳಗಿನ ಜಾವ ಎದ್ದು ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತಂತೂ ಬೆಳಗ್ಗೆ ಎದ್ದು 4 ಗಂಟೆಗೆಲ್ಲ ಇದ್ದಿದ್ದೆ, ನೈಟೆಲ್ಲ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ 4 ಗಂಟೆಗೆ ಎದ್ದರೆ ನನ್ನ ಮಗನೂ 4 ಗಂಟೆಗೆ ಎದ್ಬಿಟ್ಟ. ವಿಡಿಯೋ ಮಾಡಬೇಕಾದ್ರೆ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ದ, ಏನು ಮಾಡಿದ್ರೂ ಸುಮ್ಮನೆ ಕುಂದಿರ್ತಾ ಇರಲಿಲ್ಲ. ಹೇಗೋ ಟ್ರೈ ಮಾಡಿ ಒಂದು ವಿಡಿಯೋನ ಮಾಡಿ ನಿಮಗೆ ಹಾಕಿದೆ. ಆಮೇಲೆ ಅದು ಮಲ್ತಾಯಿದಂತೂ ನಾನು ನಿನ್ನೆ ಮಾಡಿದ್ದೆ. ಸೊ ನಿನ್ನೆ ಅದನ್ನು ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಕೂಡ ಇವತ್ತೇ ಹಾಕ್ತೆ ಎಡಿಟ್ ಮಾಡಿಕೊಂಡು. ಹಾಗಾಗಿ ನಾನು ಕೇಳ್ತಾ ಇರೋದಷ್ಟೇ, ಇಷ್ಟೊಂದು ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇರ್ತೀನಿ, ನೀವು ನೋಡಲಿ ಅಂತ ಹೇಳಿ, ನಿಮಗೋಸ್ಕರ ಅಂತ ಹೇಳಿ ನಾನು ಮಾಡ್ತಾ ಇರ್ತೀನಿ. ಯಾಕಂದರೆ ಇನ್ನೊಂದು 2ನೇ ತಾರೀಕಿಗೆ ಮತ್ತು ನಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ, ಅಲ್ಲಿಗೆ ಹೋಗಬೇಕು. ಇನ್ನೊಂದು 8 ದಿನ ಬಿಟ್ಟು ನಮ್ಮ ಮನೆಗೆ ಕರೆಯೋದಕ್ಕೆ ಬರ್ತಾರೆ. ಅಲ್ಲಿಗೆ ಹೋದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಕೂಡ ನಾನು ಬೆಳಗಿನ ಜಾವ ಎದ್ದು ಒಂದಾದರೂ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಇಲ್ಲ ಅಂತ ಅನ್ನಂಗೆ ಇಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ವಿಡಿಯೋ ಆದರೂ ನಾನು ನಿಮಗೆ ಹಾಕ್ತೀನಿ. ಅಕಸ್ಮಾತ್ ಏನೋ ತುಂಬ ಬಿಸಿ ಇದ್ದರೆ ಹಾಕೋಕ್ಕಾಗಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಬೈಕೋಬೇಡಿ, ಇರೋದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನಂದು ಪ್ರಾಬ್ಲಮ್ ನಾನು ನಿಮ್ಗೆ ಹೇಳಿದ್ರೆ ತಾನೇ ಇಷ್ಟು ಪ್ರಾಬ್ಲಮ್ ಇದೆ, ಇಷ್ಟು ಪ್ರಾಬ್ಲಮ್ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ತುಂಬ ಕಷ್ಟ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಗಬೇಕು ಅಲ್ವಾ? ಸೊ ಅದಕ್ಕಾಗಿ ಹೇಳ್ತಾ ಇರೋದು ಅಷ್ಟೇ. ತುಂಬ ಕಷ್ಟ ಇರಬೇಕಾದ್ರೆ ಕಷ್ಟಪಟ್ಟು ಎಲ್ಲ ಥರದ ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಒಂದಕ್ಕಾದರೂ ನಮಗೆ ಪ್ರತಿಫಲನ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಸೊ ನೀವು ನೋಡಿ ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನನ್ನ ಬೆಳೆಸಿದ್ರೆ ನಿಮ್ಮ ಋಣ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಶೇರ್ ಮಾಡಿ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಕೇಳಿ, ನಮಗೆ ಸಪೋರ್ಟ್ ಮಾಡೋದು ಕೇಳಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಅತ್ತೆಮ್ಮ ಮಲ್ಲಮ್ಮ ಇನ್ನೊಂದು ಸ್ವಲ್ಪ ಹಚ್ಚಲೇನ ಈ ಕಡೆ ಅಟ್ಟ? ಸಾಕು ಅತ್ತೆಮ್ಮ, ಸಾಕು. ನಿಮ್ಮ ಗೆಳತಿ ಬಂದಿದ್ಲಲ್ಲ, ಹೇಳೋದಕ್ಕೆ ಐಶ್ವರ್ಯನ ಅತ್ತೆಮ್ಮ ಅಲ್ಲೇ ಹಾಲಿನಾಗ ಕುಂತಾಳ, ಅಲ್ಲೇ ಕುಂದ್ರನೆ, ಅಲ್ಲೇ ಕುಂತಾಳ. ಕರಿಲೇನ?
ಕರಿ ಅಲ್ಲಿ ನಿಂತ ಏನು ಮಾಡಕತ್ತಾಳಾಕಿ ಏನ ತಗೊಂಡು ತಿನ್ನತ್ತ ಹುಡುಗಿಗಳ ಐಶ್ವರ್ಯ ಏ ಐಶ್ವರ್ಯ ಬಾಯಿಲೆ. ಅತ್ತೆಮ್ಮ ನನ್ನ ಕರೆದಿ ನೀನು ಶಿವ್ಯ ಅಂತೇಳಿ ನನಗೆ ಯಾಕೆ ನೀನು ಶಿವ್ಯ ಅಂತಿದ್ದಿ? ಅಯ್ಯೋ ಹುಚ್ಚಬೇಡ, ನಿನ್ ಯಾರು ಕರ್ದಾರು? ನಾನು ಆಕಿನ ಐಶ್ವರ್ಯ ಅಂತ ಕರ್ದಾನ, ಇವ್ ಶಿವ್ಯಾ ಅಂದಂಗಾತಂತ. ಹೋಗ್ಲಾ ಹೋಗು ಹುಚ್ಚ ಹೋಗ. ನಿನ್ ಯಾರು ಕರ್ದಾರು? ನೀನು ಕರ್ದಿಲ್ಲ ನಾನು ಹೋಗು. ಹೌದು ಶಿವ, ನಿನ್ನ ಅತ್ತೆಮ್ಮ ಕರ್ದಿಲ್ಲ, ನೀನು ಯಾಕೆ ಬಂದಿ? ಅಲ್ಲೇ ಓದ್ಕೋಬೇಕಲ್ಲ, ಹೋಗಿ ಓದ್ಕೋ ಹೋಗು. ಸರಿಯಾಗಿ ಓದ್ಕೋ. ಮತ್ತೆ ನಾಳೆ ಒಂದಿನ ಸೂಟಿ ಐತಿ, ನಾಳೆ ಸ್ವಲ್ಪ ಆಟ ಆಡುವಂತೆ. ಅಲ್ಲಿ ಶಾಂತಕಕ್ಕ ಅಜ್ಜಿ ಆಂಟಿ ಇದಾರಲ್ಲ, ಅವ್ರ ಮನೆಗೆ ಆಟ ಆಡಕ್ಕೆ ಹೋಗೋಣಂತ. ಏನ ಇವಾಗ ಹೋಗಿ ಓದ್ಕೋ ಹೋಗು. ಸರಿ ಅಕ್ಕ. ಆಕೆ ಐಶ್ವರ್ಯ ಏನು ಮಾಡತ್ತಾಳ ನೋಡ್ಲಾ, ಕಳ್ಸಕಿನ ಇಲ್ಲಿ ಸುಮ್ಮ ಇರ್ದಿಲ್ಲ ಆಕೆ ಕೈ ಮೊದ್ಲ. ಹೌದಾ ಅತ್ತೆಮ್ಮ, ತಡಿ ಕರಿತನಕಿನ. ಐಶ್ವಕ್ಕ ನಮ್ಮ ಅತ್ತೆಮ್ಮ ಕರಿಯತ್ತಾಳ ಬಾಯಿಲೆ. ಎದಕ್ಕೆ ಯಾಕಪ್ಪ ನಿಮ್ಮ ಅತ್ತೆಮ್ಮ? ತಡಿ ಬನ್ನಿ. ಅಜ್ಜಿ ನನ್ನ ಕರೆದಿ ಏನು ಕೆಲಸ ಇತ್ತೇನ? ನಿನ್ನ ಹತ್ರ ನಂದೆ ಇವಾಗ ಕೆಲಸ. ಅವಾಗ ಬಂದಾಗ ನೀನು ಏನೋ ತೊಗೊಂಡು ಹೋಗಿದ್ದೇನ ನಮ್ಮ ಮನ್ಯಾಗಿಂದ? ಯವ್ವ ಇಲ್ಲಿ ಬೇವ, ನಾ ಯಾಕೆ ತೊಗೊಂಡೋಗ್ಲಿ ನಿಮ್ಮ ಮನ್ಯಾಗಿಂದ? ನಮ್ಮ ಮನ್ಯಾಗ ಏನು ಬೇಕು ಮಾಡೋದೆಲ್ಲ ಅದಾವು, ನಿಮ್ಮ ಮನ್ಯಾಗಿಂದ ನಾ ಯಾಕೆ ತೊಗೊಂಡೋಗ್ಲೇವ? ನೀವೊಳಗೆ ಕೇಳಿದ್ಯಲ್ಲ ನನ್ನ. ಇಲ್ಲಲೇ ಹುಳ, ಅದು ಏನಾಯ್ತಂದ್ರೆ ನಮ್ಮ ಮನ್ಯಾಗಿಂದ ಇದನ್ನ ಇವ ಅದು ಕುಟ್ಟುಕಲ್ಲು ಇರ್ತಲ್ಲ, ಅದನ್ನ ಯಾವಾಗ ಬೇಕು ತೊಗೊಂಡೋಗಿ ಬಿಟ್ಕೊಂಡಾವ. ನಮ್ಮ ಮನ್ಯಾಗ ಕಾಣಿಸ್ಲಿಲ್ಲ ಅದ, ಅದಕ್ಕೆ ಕೇಳಿನಿ ನೀನ ಓದಿದ್ದೇನ ಅಂತೇಳಿ. ಮನೆ ನೀನ ಬಂದಿದ್ದಲ್ಲ, ಅದಕ್ಕೆ ನೀನ ಓದಿನ ಅಂತ ಕೇಳಿನಿ. ನೀ ಬಂದು ಹೋದ್ಮೇಲೆ ಕಾಣತಿರ್ಕಿಲ್ಲ ಅದು. ನಾನು ನಿನ್ನ ನೋಡೇನ ಅದನ್ನ ಕಾಣಿಸ್ಲಿಲ್ಲ, ಅದಕ್ಕೆ ಐಕೇನಾರ ಓದಾನ ಕೇಳತ್ತಡಿ ಅಂತ ಕೇಳಿನಿ. ನೀನು ತೊಗೊಂಡು ಮಾಡಿ ಅಂತ ಹೇಳ್ತಿಲ್ಲನ, ನೀ ತೊಗೊಂಡು ಹೋಗ್ಯಾನ ಅಂತ ಕೇಳಿ ನಾನು. ಅಯ್ಯೋ ಅಮ್ಮ, ನಾ ಯಾಕೆ ತೊಗೊಂಡೋಗ್ಲಿವಿ? ಇಲ್ಲ ಇವ ನಾ ತೊಗೊಂಡೋಗಿಲ್ಲ. ನಮ್ಮ ಹೇಳಿದ್ರೆ ನಾ ಏನು ತೊಗೊಂಡು ಹೋಗುದಿಲ್ವ, ಅದನ್ನ ಕ್ಯಾಶ್ ತೊಗೊಂಡು ಹೋಗ್ಕ. ನಾ ಕೇಳ್ದಾಗ ಎಲ್ಲ ಒಯ್ಯೋದಿಲ್ಲ. ನಾ ಒಂದು ಬುಕ್ ಸರಿ ಒಯ್ದಿಲ್ಲ, ಕೇಳ್ಬೇಕಾರೆ ಪ್ರೀತಿನ ಕೇಳ್ತಾನಕೇನ, ಆಕಿ ಕೊಟ್ಟರೆ ಒಯ್ತಾನೆ, ಇಲ್ಲಾಂದ್ರೆ ನಾ ಒಯ್ಯಂಗೇ ಇಲ್ಲ. ಅದನ್ನ ಬಿಟ್ಟು ನಾ ಚುಡುಕ್ ಮಾಡ್ದೆ. ಅಯ್ಯ ಚಲೋ ಹೇಳಿದ್ ಬಿಡು ನೀನು. ಅಕ್ಕ ನಾ ಹೊರಗಲ್ಲಿ ಓದ್ಕೋತಿರ್ತಾನ. ಆಯ್ತು ಹೋಗಲ್ಲೇ ಓದ್ಕೋ ನೀನು. ಲಲ್ಲ ಭಾರಿ ಮಾತಾಡ್ತಿ ಬಿಡು. ನಿಮ್ಮವ್ವ ಚಲೋ ಮಾತಾಡೋ ಕಳ್ಸಿ ನಿನಗೆ. ನಮ್ಮವ್ವ ಯಾಕೆ ಕಳಿಸ್ತಾಳೆ ನನಗೆ? ಏನು ನನಗೇನು ಸಣ್ಣ ಹುಡುಗೇನ? ನನಗೇನು ಮಾತಾಡಕ್ಕೆ ಬರೋದಿಲ್ಲ ಅನ್ಕೊಂಡೆ? ಆರನೇತೆ ಹೋಗ್ತೇನೆ ನಾನು. ಏನು ಪ್ರೀತಿ ನಾನು ಹೊರಗೆ ಅಲ್ಲ. ಮತ್ತು ಆಕೆಗೇನು ಮಾತಾಡಕ್ಕೆ ಬರಲಕ್ಕಿನ್ನ ಸಣ್ಣ ಹುಡುಗಿ ಹಂಗದಾಳ, ಆಕೆಗೇನು ಗೊತ್ತಾಗಂಗಿಲ್ಲ. ನಾನು ಯಾಕೆ ಸಣ್ಣ ಹುಡುಗಿ ಹಂಗಿರಲಿ? ನಾನು ಹಳ್ಳಿ ಆಕೆ ಅಲ್ಲ, ಆಕೆ ಸಿಟಿ ಆಕೆ, ನಾ ಹಳ್ಳಿ ಆಕೆ. ಅದಕ್ಕೆ ನಾನು ಭಾಳ ಹುಷಾರದನ, ಆಕೆ ಭಾಳ ದಡ್ಡಿದಾಳ. ನನ್ನ ಜೊತೆ ಸೇರಿಲ್ಲ ಅಂದ್ರೆ ಇನ್ನೂ ಇಲ್ಲದಲ್ಲಿ ಹುಷಾರು ಮಾಡ್ತಾನೆ ನೋಡು. ಮಾಡ್ಲೇನ? ಬೇಡ ಆಕೆ ಹಂಗದ ಹಂಗೆ ಇರಲಿ, ಭಾಳ ಹುಷಾರದಾಳ ಆಕೆ. ಪಾಪ ಹೇಳಿದೆಲ್ಲ ಮಾಡ್ತಾಳೆ, ನಿನ್ನಂಗೆ ಕೊಂಕ್ ಮಾತಾಡೋದಿಲ್ಲ ಆಕೆ. ಇನ್ನೂ ಆಗಿಲ್ಲ ಪ್ರೀತಿನಿಂದ ಮತ್ತು ಓದ್ಕೋದು ಯಾವಾಗಿನ? ಅಲ್ಲಿ ಬರೀ ಇನ್ನೂ ಎಷ್ಟೊತ್ತು ತಿಕ್ತಿದ್ದೀನಿ ಅಣ್ಣ ನಾನು. ಸಾಕು ಬಾಯಿನು, ಅದು ಹಚ್ಚಿರಿ ಸಾಕದನ. ಒಂದು ಇಟ್ಟು ಹಚ್ಚಿ ಇದು ಮಾಡಿಬಿಟ್ರೆ ಅದು ಉರಿತತ್ಲ, ಉರಿದ ಕಡಿಮೆ ಆಕತ್ತ ತಾನ. ಬಾ ನಾ ಓದ್ಕೊನು. ಸರಿ ನೀ ಐಶ್ವರ್ಯ ನೀವು ಹೋಗಿರ, ನಾನು ಬರ್ತಾನಂತ. ಸರಿ ಆಯ್ತು, ನಾ ಅಲ್ಲೇ ಶಿವನಂತೆ ಕುಂತಿತ್ತು, ನಂಗೆ ಜಲ್ದಿ ಬಾರ. ಹ್ಞೂ ಸರಿ ಹೋಗು. ಈಕೆ ಜೊತೆ ಈಗ ಸೇರಿಲ್ಲ ಅಂದ್ರೆ ಈಕೆ ನಾಳೆ ಹಂಗೆ ಮಾತಾಡಕ್ಕೆ ಕಲ್ತಂದ್ರೆ ಏನು ಮಾಡೋದು? ಈಗಿನ ಎಷ್ಟು ಇಡ್ಬೇಕು ಅಷ್ಟೇ ಇಡ್ಬೇಕು. ಏ ಪ್ರೀತಿ, ಆಕೆ ಜೊತೆ ನೀನು ಎಷ್ಟು ಮಾತಾಡ್ತೀಯ ಅಷ್ಟೇ ಇರ. ಅದನ್ನೆಲ್ಲ ನೀ ಹಾಗೆಲ್ಲ ಕಲ್ತಿ ಮಾಡಿದಿ ಅಂದ್ರೆ ನಾನು ನಿನ್ನ ಮನೆಯಾಗ ಇಟ್ಕೊಳ್ಳಿ ನೋಡು. ಈಗ ಹೇಳ್ತಾನೆ ನನ್ನ. ಅಯ್ಯೋ ಅತ್ತೆಮ್ಮ, ನನಗೆ ಅಂಥದ್ದೆಲ್ಲ ಬುದ್ಧಿ ಇಲ್ಲ ಅತ್ತೆಮ್ಮ. ನಾನು ಯಾವಾಗಿದ್ರೂ ಇದೇ ಪ್ರೀತಿ ಥರನೇ ಇರ್ತೇನೆ. ನಾನು ಯಾವಾಗೂ ಚೇಂಜ್ ಆಗಲ್ಲ. ಯಾವಾಗೂ ವಾಪಸ್ ಮಾತಾಡೋದನ್ನ ನಮ್ಮವ್ವ ನನಗೆ ಹೇಳ್ಕೊಟ್ಟಿಲ್ಲ ಅಮ್ಮ. ಅತ್ತೆಮ್ಮ, ಅಮ್ಮ ಯಾವಾಗಿದ್ರೂ ನನಗೆ ಒಳ್ಳೇದನ್ನ ಹೇಳ್ಕೊಟ್ಟಾಳ. ಹಿಂಗೆ ಮಾಡು ಅಂತ ಯಾವತ್ತು ಹೇಳ್ಕೊಟ್ಟಿಲ್ಲ. ನನ್ನ ಅಮ್ಮ ಹೆಂಗೆ ಹೇಳ್ತಾಳೆ ನಾನು ಹಾಗೆ ಕೇಳೋದು ಅತ್ತೆಮ್ಮ. ಆದ್ರೆ ಈಗ ನಿಮ್ಮ ಅಮ್ಮ ಇಲ್ಲಲ್ಲ, ಸತ್ತೋಗ್ಯಾಳ. ಅದಕ್ಕೆ ಹೇಳಿ ನಾನು ಅಮ್ಮಗೆ ಮಾತು ಕೊಟ್ಟೀನಿ. ಅವ್ರಿಗೆ ಮಾತು ಕೊಟ್ಟದ ಪ್ರಕಾರನ ನಾನು ನಡ್ಕೊಳ್ಳೋದು. ಸರಿ ಆಯ್ತು, ಹೋಗಿ ಹಚ್ಚಿದೆಯಲ್ಲ ಅದನ್ನ ಅಲ್ಲೇ ಇಡು. ಅಲ್ಲೇ ಇಲ್ಲಿ ಕೆಳಗೆ ತವನ್ ಕಡೆ ಇಟ್ಟು ಹೋಗಿನ. ನಾಳೆ ಎಲ್ಲ ಕೆಲಸ ಮಾಡೋ ಅಂತ ಯಾವ್ದಿಟ್ಟು ನನಗಂತೂ ಹೇಳೋಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ. ಬಿದ್ದು ನಡ ಒಂದು ಮುರ್ಕೊಂಡ್ಬಿಟ್ಟಾನ, ಮತ್ತೇನು ಮಾಡ್ತೀನಿ? ಸರಿ ಅತ್ತಮ್ಮ, ನಾನು ಹೋಗಿ ಓದ್ಕೋತಾನ. ಮಾವಯ್ಯ ಅಡುಗೆ ತೊಗೊಂಬಂದ್ಮೇಲೆ ನಾನು ಊಟ ಮಾಡಕ್ಕೆ ನಿಮ್ಮನ್ನ ವ್ಯವಸ್ಥೆನಂತ ಅಷ್ಟ ಮಟ ಮಕ್ಕೋರಿ. ಸರಿ ಆಯ್ತು ಹೋಗಿ. ಏನು ಮಾತಾಡ್ತಾಳೆ ಹೋಗಿ ಐಶ್ವರ್ಯ? ಭಾರಿ ಮಾತಾಡ್ತಾಳೆ ಬಿಡು. ನಮ್ಮ ಪ್ರೀತಿ ಏನು ಆಕೆ ಜೊತೆ ಸೇರಿಲ್ಲ ಅಂದ್ರೆ ಹಿಂಗೆ ಕಲ್ತದು ಅಂದ್ರೆ ಏನು ಮಾಡೋದು ನಾಳೆ? ಚಂದ ಮಾತಾಡಕ್ಕೆ ಕಲ್ತಾಳೆ. ಏನು ಮಾತಾಡ್ತಾಳೆ ಅವ್ವ? ನನಗೆ ಬರೋದಿಲ್ಲ ನೋಡಕ್ಕೆ ನಂಗೆ ಮಾತಾಡಕ್ಕೆ. ಪ್ರೀತಿ ಅದು ಓದ್ಕೊಳತ್ತಾರೋ ಏನೋ. ನಾನು ಕೇಳ್ದೆ ಬಂದ್ಬಿಟ್ನಿ. ಮತ್ತೆ ಏನಾರ ಅಂತಾರ ಇವ್ರ ಮನ್ಯಾಗ? ಏನು ಹೆಂಗಾದ್ರೆ ರಿಲೇಟಿವ್ ಅಲ್ಲ, ಏನಂತಾರ. ಆದ್ರೆ ಒಬ್ಬ ಅದನ್ಲ ಅವ ನೋಡು ಹಚ್ಚಿಡಾವ ಅಂದ್ರೆ ಅಲ್ಲಾಗ್ಯ ಯಾರು ಒಬ್ರು ಕಾಣಿಸವಲ್ಲ. ಪ್ರೀತಿ, ಶಿವು, ನೀವು ಯಾಕೆ ಬಂದಿಲ್ಲ? ಇವ ಪ್ರೀತಿ ಕಾಳಾಕ ಬಂದಿರ್ತಾನ. ಅದಕ್ಕೆ ಬರ್ತಾನೆ ನೀವು. ಅದಕ್ಕೆ ಬಿಟ್ರೆ ಮತ್ತೆ ಯಾಕೆ ಬರ್ತಾನೆ ಇಲ್ಲ ಮನೆಗೆ? ಅಲ್ಲ ಹೊತ್ತಾಳೆ ಐತಿಲ್ಲ ಇವಂಗ. ಈ ಟೈಮ್ದಾಗ ಯಾಕೆ ಬಂದಾನ? ರಾತ್ರಿ ಯಾಕೆ ಬಂದ? ಈಗ ಬಂದ ನೋಡು. 6-7 ಆಗಕ್ಕೆ ಬಂದ ಟೈಮ. ಈಗ ಬಂದಾನಂದ್ರೆ ಅದಕ್ಕೆ ಬಂದಿರ್ತಾನೆ ಇವ್ ಯಾಕೆ ಬರ್ತಾನೆ? ಇವ್ರವ್ವನು ಕಳಿಸ್ತಾಳೆ, ಓಡಿ ಬರ್ತಾನೆ ಇಲ್ಲಿ. ಯಾರೋ ಬರೋವರಲ್ಲ. ಪ್ರೀತಿ, ಶಿವು, ಅಯ್ಯ ಅಲ್ಲ ಈ ಟೈಮ್ ಆಗೈತಿ, ಇಲ್ಲಿ ಯಾಕೆ ಬಂದೀವ ನೀನು? ಅಲ್ರಿ ಮನೆಗೆ ಬಂದಾರನ ಯಾಕೆ ಬಂದಿ ಅಂತ ಕತ್ತಿರಲ್ಲ. ಅಲ್ಲ ನಿಮ್ಗೆ ಕೇಳೋ ಪದ್ಧತಿನೇ ಇದೆ, ನೀವು ಮಾತಾಡೋ ಪದ್ಧತಿನೇ ಇದೆ. ಅಲ್ಲ ಪ್ರೀತಿ, ಶಿವು ಎಲ್ಲಿ ಹೋಗಿದ್ದಾರು? ನೀವು ಯಾಕೆ ಬಂದ್ರಿ? ನಾನು ಅವ್ರನ್ನ ಕರೆದ್ರೆ ಅಲ್ಲೋ ಮರಯ್ಯ ನಾನೇ ಅಲ್ಲ ರಾತ್ರಿ ಯಾಕೆ ಬಂದೈತಿ? ಈ ಟೈಮ್ದಾಗ ಬಂದಿಲ್ಲ. ಅದಕ್ಕೆ ಕೇಳಿನಪ್ಪ 6-7 ಗಂಟೆ ಆಗೈತಿ. ನಿಮ್ಮ ಹುಡ್ಕಾಡಂಗಿಲ್ಲ ಏನು ನೀನು? ನಾನು ನಮ್ಮ ಮಮ್ಮಿಗೆ ಹೇಳೇ ಬಂದನು. ನಮ್ಮ ಮಮ್ಮಿಗೆ ಹೇಳಿದೆ ನಾನು ಹಂಗೆ ಬಂದಿರೋದಿಲ್ಲ ನಿಮ್ಮಂಗೆ. ಏನು
ಈಗ ಕರೀರಿ ಅವ್ರನ್ನ ಸ್ವಲ್ಪ ಪ್ರೀತಿ ಜೊತೆ ಸ್ವಲ್ಪ ಮಾತಾಡೋದಿತ್ತು. ನಾನು ಕೇಳ್ಕೊಂಡು ಕಾಸ ಹೋಗೋದೈತಿ, ಮತ್ತೆ ಅರ್ಜೆಂಟ್ ಹೋಗ್ಬೇಕು ನಾನೀಗ. ಓಹೋ ಹೋ ಹೋಗಾವನ ಇವ. ಹೋಗಾವನ್ ನೀನು ಮತ್ತೆ ಕೇಳ್ಕೊಂಡು ಕಾಸ ಏನು ಕೇಳೋದಿತ್ತಪ್ಪ. ಎಲ್ಲ ಪಾಗಲ ನಿಂತ್ಕೊಂಡು ನಿಮ್ಗೆ ಹೇಳ್ಬೇಕನ, ಮೊದ್ಲ ಮಳಿ ಬರ್ತೈತನೋ, ಫುಲ್ ಮಾಡಾಕೈತಿ, ಕರೀರಿ ಜಲ್ದಿನ ಪ್ರೀತಿನ. ಒಳಗೆ ಬರ್ಬೇಕು ಅನ್ಕೊ, ನೀ ಮೊದಲ ಎಲ್ಲ ತೋರ್ಸ್ಕೊಂಡಿನಿ ಅಲ್ಲೇ ನಾನು. ಮತ್ತೆ ಇಲ್ಲಿ ಬರ್ಕೊಡೋದ್ರೆ ಮಳಿ ನಿಂತೈತಿ ಈಗ ಮತ್ತೆ ಕೇಳ್ರಿ, ಮತ್ತೆ ಎಲ್ಲ ತೋರ್ಸ್ಕೊಂಡು ಮತ್ತೆ ಮನೆ ಒಳಗೆಲ್ಲ ಬನ್ನಿ ಅಂದ್ರೆ ಮೊದಲ ಅವ್ರ ಅತ್ತೆ ಬೈತಾಳ ಅದಕ್ಕೆ. ಸರಿ ಸರಿ ತಡಿ ಕರಿತಾನೆ. ಪ್ರೀತಿ ಪ್ರೀತಿ, ಶಶಿ ಬಂದ ನೋಡ್ಲಿಪ್ಪ. ಅಯ್ಯೋ ಶಶಿ, ನೀನು ಇಲ್ಲಿ ಅಲ್ಲ, ಇವಾಗ ಯಾಕೆ ಬಂದೆ? ಅದು ಮಳೆಲೆಲ್ಲ ತೋರ್ಸ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಬಾ, ಬೇರೆ ಡ್ರೆಸ್ ಆದ್ರೂ ಕೊಡ್ತೀನಿ. ಇವರು ನಿನಗೆ ಬರ್ತಿರ್ಬೋದಲ್ಲ, ಇವರು ಹಾಕೋ ಬಾ. ಅಲ್ಲ ಹಿಂಗೆ ತೋರ್ಸ್ಕೊಂಡು ಹೋದ್ರ ನಿಂಗೆ ನೆಗಡಿ ಆಕತಿ, ಕೆಮ್ಮು ಬರ್ತೈತಿ, ಜ್ವರ ಬರ್ತೈತಿ. ಬಾ ಒಳಗೆ ಬಾ. ಅಯ್ಯೋ ಇಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬಾ ಇಲ್ಲಿ. ಏನು ಮಾತಾಡ್ಬೇಕು? ಒಂದು ನಿಮಿಷ ಬಾ ಇಲ್ಲಿ. ಯಾಕೆ ನಾನಿದ್ರೆ ಮಾತಾಡೋಕ್ಕಾಗಿಲ್ಲ ನಿಮ್ಗೆ? ನಾನು ಆ ಕಡೆ ಹೋಗ್ಲೇನಾ? ಸರಿ ನೀವು ಹೋಗಿ ಆಗಿದ್ರೆ ನಾನು ಇಲ್ಲೇ ಮಾತಾಡ್ತೀನಿ. ಅಯ್ಯೋ ಅವನ ನನ್ನ ಹೋಗಂತಲ್ಲ, ಎಷ್ಟು ಇರ್ಬೇಕು ಇವಂಗ? ನಾ ಸುಳ್ಳ ಕೇಳಿ ಇವ್ನು ಕರ್ನ ಹೋಗಂದ. ಈಗೇನು ಹೋಗಿಬಿಟ್ಟೆ ನಾನು? ಅಯ್ಯೋ ಅಂಥದ್ದೇನು ಮಾತಾಡೋದಿದೆ, ಇಲ್ಲೇ ಹೇಳು. ಅಯ್ಯೋ ನಿಂಗೆ ಅರ್ಥ ಆಗಲ್ಲ, ಬಾ ಇಲ್ಲಿ. ಏನು ಶಶಿ, ಹೇಳು. ಅದು ನಮ್ಮ ಕ್ಲಾಸ್ಮೇಟು 8th ಸ್ಟ್ಯಾಂಡರ್ಡ್ ಅದಾಳಲ್ಲ, ಅವಳು ಯಾರ್ದೋ ಜೊತೆ ಸುಳ್ಳ ಮಾಮನ ಜೊತೆ ಅಂತ ಹೇಳಿ ಓಡ್ ಹೋಗಿದ್ದಾಳಂತ. ಅದಕ್ಕೆ ಎಲ್ಲ ಪೊಲೀಸ್ ಕೇಳಿಸ್ ಎಲ್ಲ ಬಂದಾರು, ಎಲ್ಲರನ್ನೂ ವಿಚಾರಿಸತ್ತಾರು. ನಮ್ಮ ಮನೆಗೂ ಬಂದಿದ್ರು, ನಾನು ಗೊತ್ತಿಲ್ಲ ಅಂತ ಹೇಳಿದೆ. ಈಗ ಅಕಸ್ಮಾತ್ ನಿನಗೂ ಪರಿಚಯ ಇದ್ದಾಳ ಬಂದ್ರೂ ನೀನು ಗೊತ್ತಿಲ್ಲ ಅಂತ ಹೇಳ್ಬಿಡು. ನಿನಗಂತೂ ಅವಳು ಯಾರಂತ ಗೊತ್ತಿಲ್ಲ, ಆದರೂ ಅವ್ರು ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳು. ಅವಳು ಯಾರ ಜೊತೆ ಓಡೋದ್ಲೋ ಏನೋ, ಇನ್ನೂ ನಮ್ಮ ಕ್ಲಾಸು ಪ್ರೀತಿ ಓಡೋಗ್ಬಿಟ್ಟಿದ್ದಾಳ. ಅದಕ್ಕಾಗಿ ನಮ್ಮ ಅಮ್ಮಂಗೆ ಹೇಳಿನಿ, ಅದಕ್ಕೆ ಪ್ರೀತಿ ಹೇಳಿ ಬರೋಗಂತ ಅಮ್ಮ ಹೇಳಿ ಕಳಿಸಿಳು, ಅದಕ್ಕೆ ಹೇಳಕ್ಕೆ ಬನ್ನಿ. ಇವರಿಬ್ರು ಏನು ಗುಸು ಗುಸು ಮಾತಾಡತ್ತಾರು, ಏನು ಕೇಳ್ಸವತ್ತಲ್ಲ. ಎಷ್ಟು ಹಗರ ಮಾತಾಡ್ತಾನೆ ಇವರ ಮಾಡ್ಕೋಸವ. ಅಯ್ಯೋ ಹೌದಾ? ನನಗೆ ಹ್ಞೂ ಆಯ್ತು ಬಿಡು ಶಶಿ, ಅವ್ರು ಏನಾರು ಬಂದ್ರೆ ನಾನು ಹಂಗೆ ಹೇಳ್ತೇನಂತ. ಅಲ್ಲ ಈಗ ಮಳೆಯಾಗ ತೋರ್ಸ್ಕೊಂಬಂದಿವಿ, ಒಳಗಾದ್ರೂ ಬಾ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಇಲ್ಲ ಥ್ಯಾಂಕ್ಸ್, ನಾನು ಹೋಗಬೇಕು. ಅಮ್ಮ ಇದನ್ನ ಹೇಳ್ಬಾ ಅಂತ ಹೇಳಿದ್ರು. ಪಾಪ ಅಮ್ಮ ಒಬ್ಬಳೇ ಇದ್ದಾಳೆ, ತಂಗಿ ನಿನ್ಗೆ ಗೊತ್ತಲ್ಲ ಹಾಸ್ಟೆಲಲ್ಲಿ ಇಟ್ಟಿದ್ದೀವಿ ಅಂತೇಳಿ. ಅದಕ್ಕೆ ಅಮ್ಮ ಒಬ್ಬಳೇ ಇದ್ದಾಳೆ, ನಾನು ಹೋಗ್ತೀನಿ. ಸರಿನಾ? ಬಾಯ್, ಟೇಕ್ ಕೇರ್. ಐಶ್ವರ್ಯ ಬಂದಾಳ ಓದ್ಕೊಳಕಂತ, ಆಕಿ ಇಲ್ಲೇ ಅದಾಳ. ನೀನು ಇದ್ದಿದ್ರೆ ಚಲೋ ಆಗ್ತಿತ್ತು, ಅಷ್ಟು ಕೂಡ ಓದ್ಕೋತಿದ್ವಿ. ಇಲ್ಲ ನಾಳೆ ಬರ್ತೀನಿ ತಗೋ, ನಾಳೆ ಹೆಂಗೋ ಸಂಡೇ ಐತಲ್ಲ, ನಾಳೆ ಎಲ್ಲರೂ ಕೂಡ ಇಲ್ಲಿ ಓದ್ಕೊಂತ ಇಲ್ಲಿ ಆಟ ಆಡಿದ್ರೆ ಆಯ್ತಂತ. ಸರಿನಾ? ನಾನು ಇವಾಗ ಹೋಗ್ತೀನಿ. ಬಾಯ್. ಹ್ಞೂ ಬಾಯ್ ಶಶಿ. ಇನ್ನೊಂದು, ಅವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಬಂದ್ರೆ ಮನ್ಯಾಗ ಎಲ್ಲರಿಗೂ ಹೇಳುವಂತೆ, ಅವ್ರು ಬರ್ತಿದ್ರೆ ಮನ್ಯಾಗ ಯಾರಿಗೂ ಹೇಳಬೇಡ. ಸುಮ್ಮನೆ ಮತ್ತು ಎಲ್ಲರೂ ಅನುಮಾನ ಪಡೋದ ಮಾಡ್ತಾರ. ಏನು? ಸರಿ ಆಯಿತು, ನೀನು ಹೇಳಬೇಡ ಅಂದಮೇಲೆ ನಾನು ಹೇಳಲ್ಲ. ನಾನು ಒಂದ್ಸರಿ ಮಾತ್ಕೊಟ್ರೆ ಮುಗಿಸೋಯ್ತು, ಸರಿನಾ? ಗುಡ್ ಗರ್ಲ್. ಸರಿ ಸರಿ ಆಯಿತು. ಮಳೆ ಬರೋ ಆಗಿದೆ, ತೋರ್ಸ್ಕೊಂಡು ಗಿಸ್ಕೊಂಡು ಹೋಗಿದ್ಯಾ ಸೈಡು, ಮಳೆ ನಿಂತ ಮೇಲೆ ಹೋಗೋ, ಸರಿನಾ? ಇಲ್ಲ ಫಾಸ್ಟ್ ಆಗಿ ಹೋಗ್ತೀನಿ. ಇವಾಗ ಸೈಕಲ್ ತೊಗೊಂಬಂದಿದ್ದೆ, ಅಲ್ಲಿ ಇಟ್ಟಿದ್ದೀನಿ, ಸೈಕಲ್ ತೊಗೊಂಡು ಹೋಗ್ತೀನಿ ಅಂತೆ. ಸರಿನಾ? ಬಾಯ್. ಸರಿ ಶಶಿ, ಹುಷಾರು. ಏನಿವರು ಅವಾಗಿಂದ ಮಾತಾಡತಾರ, ಏನಂತ ಕೇಳಿಸೋತಲ್ಲ, ಇಲ್ಲೇ ನಿಂತನು ಅಷ್ಟು ಕುಸು ಕುಸು ಮಾತಾಡ್ತಾರೇನ? ಹೊಂಟಲ್ಲ, ಏನು ಹೇಳಿ ಹೊಂಟ ಕೇಳೋಂತಡಿ ಪ್ರೀತಿನ. ನೀವು ಇಲ್ಲೇ ನಿಂತೀರಿ? ಮಾಮ ಬರ್ರಿ ಒಳಗೆ, ಇಲ್ಲೇ ಯಾಕೆ ನಿಂತೀರಿ? ನಾನು ನೀವು ಒಳಗೆ ಹೋಗಿರೋಣ ಅಂತ ಅನ್ಕೊಂಡೇನೆ, ಇನ್ನೂ ಇಲ್ಲೇ ಇದಾರೇನ? ಏನು ಹೇಳಿದವನು? ಅಯ್ಯೋ ಅದ ನಾಳೆ ಇಲ್ಲಿ ಆಟ ಆಡಕ್ಕೆ ಬರ್ತಾನಂತ ಹೇಳಕ್ ಬಂದಿದ್ರಿ. ಬಾ ಮಾಮ ಹೋಗೋಣ ಒಳಗೆ. ಅಲ್ಲ ಈಕಿನ ಏನು ಹೇಳಲೇನ ಇಲ್ಲ ನೋಡು, ಹಂಗ ಒಳಗೆ ಹೋದ್ಲು, ಒಳಗೆ ಬಾ ಮಾಮ ಅಂತ ಹೇಳಿ. ಭಾರಿ ಅದಾಳ ಬಿಡಿ ಈಕಿನು.